ಕುಡಿಯುವ ಸಸ್ಯಗಳು. ನಮ್ಮ ನಿಮ್ಮ ಹಾಗೆ ಸಸ್ಯಗಳು ಬದುಕಲು ನೀರು ಬೇಕು. ಈಗ ನಾವು ವ್ಯತ್ಯಾಸವನ್ನು ನೋಡಬಹುದು ಹಾಗೂ ಹೂವಿನ ಬಣ್ಣ ಬದಲಾಗುವುದನ್ನು ನೋಡಬಹುದು. ಕುತೂಹಲವಾಗಿದೆಯಲ್ಲವೇ? ಹೇಗೆ ಎಂದು ನೋಡೋಣ. ನಿಮಗೆ ಬೇಕಾಗುವುದು 4 ಗಾಜಿನ ಲೋಟಗಳು, ವಿವಿಧ ಬಣ್ಣದ ಇಂಕು ಅಥವಾ ಆಹಾರಕ್ಕೆ ಹಾಕುವ ಬಣ್ಣ, ತಾಜಾ ಬಿಳಿ ಹೂಗಳು, 1 ಜೊತೆ ಕತ್ತರಿ ಮತ್ತು ನೀರಿನ ಜಗ್ಗು, ಪ್ರತಿ ಗಾಜಿನ ಲೋಟದೊಳಗೆ ಸ್ವಲ್ಪ ಆಹಾರದ ಬಣ್ಣ ಅಥವಾ ಇಂಕ್ ಹಾಕಿ. ನಂತರ ಸ್ವಲ್ಪ ನೀರು ಬೆರೆಸಿ ನೀರಿನ ಬಣ್ಣ ಸಂಪೂರ್ಣ ಬದಲಾಗುವವರೆಗೆ ಕದಡಿ. ಹೂಗಳ ಬುಡದಿಂದ ಅವುಗಳ ಕಾಂಡವನ್ನು ಕತ್ತರಿಸಿ. ಒಂದು ಹೂವಿನ ಕಾಂಡವನ್ನು 2 ಉದ್ದಕ್ಕೆ ಸೀಳಿ. ಕಾಂಡವನ್ನು ಕತ್ತರಿಸುವಾಗ ಎಚ್ಚರಿಕೆ ಇರಲಿ. ಕತ್ತರಿಸುವಾಗ ಕತ್ತರಿಯು ನೇರವಾಗಿದೆಯೇ ಎಂದು ಖಚಿತ ಮಾಡಿಕೊಳ್ಳಿ. ಬಣ್ಣದ ನೀರಿರುವ ಪ್ರತಿ ಗಾಜಿನ ಲೋಟದಲ್ಲಿ 1 ಹೂಗಳನ್ನು ಹಾಕಿ. ಇಬ್ಬಾಗವಾದ ಕಾಂಡವಿರುವ ಹೂವು 2 ಗಾಜಿನ ಲೋಟದೊಳಗೆ ಇರುತ್ತವೆ. ಹೂಗಳನ್ನು ಸ್ವಲ್ಪ ಹೊತ್ತು ಹಾಗೆಯೇ ಬಿಡಿ. ನಿಧಾನವಾಗಿ ಹೂಗಳ ಬಣ್ಣ ಬದಲಾಗುವುದನ್ನು ಗಮನಿಸುವಿರಿ. ಹಸಿರು ಬಣ್ಣದ ನೀರಿನಲ್ಲಿರುವ ಹೂವು ಹಸಿರಾಗುತ್ತದೆ. 2 ಲೋಟಗಳಲ್ಲಿ ಇರಿಸಲ್ಪಟ್ಟ ಹೂವು 2 ಬಣ್ಣದ ನೀರನ್ನು ಹೀರಿಕೊಳ್ಳುವುದರಿಂದ ಹೂವು ಅರ್ಧ ನೀಲಿ ಅರ್ಧ ಕೆಂಪಾಗಿರುತ್ತದೆ. ಹಸಿರು ಹೂವುಗಳಿಲ್ಲ ಎಂದು ಹೇಳಿದವರಾರು? ಆದ್ದರಿಂದ ನೆನಪಿಡಿ, ವಿಜ್ಞಾನ ಕೇವಲ ವಿಜ್ಞಾನವಲ್ಲ, ಅದೊಂದು ಮ್ಯಾಜಿಕ್.